ನಮಸ್ಕಾರ ರೀ. ಮತ್ತೆ ನಮ್ಮ ಇಂಡಿಯಾ ಟೀಮ್ ಜಿಂಬಾಬ್ವೆ ಮೇಲೆ 2ನೇ T20 ಗೆಲ್ತು. ಐ ಹೋಪ್ ನಿಮ್ಗೆ ಇಬ್ರಿಗೆ ಗೊತ್ತಿದ್ದದ ಅದು ಯಾರು ಗೆಲ್ತಾರ. ಇಂಡಿಯಾ ಟೀಮ್ ಗೆಲ್ಬೇಕಾಯ್ತು, ಗೆದ್ದಾಯ್ತು. ಇದರ ಮೂಲಕ ನಮ್ಮ ಇಂಡಿಯಾ ಟೀಮ್ 2ಕ್ಕೆ T20 ಗೆದ್ದು ಸೀರೀಸ್ನ ವಶಪಡಿಸ್ಕೊಂಡಾಯ್ತು. ಇನ್ನೇನೈತಿ, ಏನಿಲ್ಲ. ಮುಂದಿನ ಮ್ಯಾಚ್ ನಾಳೆನೇ ಐತಿ. ಮತ್ತೆ ಅದ್ರೊಳಗೆ ಏನು ಗಂಧ ಗಾಳಿ ಏನೂ ಇಲ್ಲ. ಸುಮ್ಮ ಫಾರ್ಮಾಲಿಟಿ ಸಂಬಂಧ ನಾಳೆ ಮ್ಯಾಚ್ ಆಡ್ದಂಗ. ಹಂಗೆ ನೋಡ್ರ ನಮ್ಮ ಇಂಡಿಯಾ ಟೀಮ್ ಅಂದ್ರು ಇವತ್ತು ಹೋದ ಮ್ಯಾಚಿಗಿಂತ ಫಾರ್ ಬೆಟರ್ ಆಗಿ ಆಡೈತೆ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಂತ ಹೇಳ್ಬೇಕು. ಒಂದು ಇಶಾನ್ ಕಿಶನ್, ನಮ್ಮ ವೈಭವ್ ಸೂರ್ಯವಂಶಿ ಆಡಿದ್ದಿನ ಸ್ವಲ್ಪ ಸಣ್ಣದಾಗಿರ್ಬೇಕಾರೆ ಹೊಡೆದಿದ್ದು ಹೆಂಗೆ 9 ಬಾಲಿಗೆ 20 ರನ್. ಅಣ್ಣ ಔಟ್ ಆಗಿಲಿಕ್ಕೆ ಬ್ಯಾರನ್ ಆಗಿತ್ತು ಕರೆ ಒಂದು ಸ್ವಲ್ಪ ಅವಸರ ಔಟ್ ಅದ. ಹಂಗೆ ನೋಡ್ರು ಇಶಾನ್ ಕಿಶನ್, ತಿಲಕ್ ವರ್ಮಾ. ನೀವೆಲ್ಲ ಅನ್ಬೋದು ಜಿಂಬಾಬ್ವೆ ಟೀಮ. ನನಗೆಲ್ಲ ಮೊನ್ನೆ ಕಾಮೆಂಟ್ ಎಲ್ಲ ಬಂದಿದ್ದು, ಇಲ್ಲಿ ಬಿಡುಗರು ಇಲ್ಲಣ್ಣ ಜಿಂಬಾಬ್ವೆ ಟೀಮ್ ಮೇಲೆ ಯಾರ ಏನೋ ಗಲ್ಲಿ ಕ್ರಿಕೆಟ್ ನಾವು ಸುಖ ಗೆಲ್ತೀವಿ ಅನ್ನತ್ರಿಕ್ರೆ ಅಂದ್ರು. ಆ ಪಿಚ್ ನಮಗೆ ಆಡ್ಬೇಕಲ್ಲ. ನೀವು ಟೀಮ್ ನೋಡುತ್ತಾ ಹಂಗೆ ಹಗರ್ ತಗೋಂಗಿಲ್ಲ. ಅವ್ರ ಟೀಮ್ನ ಸಿಕಂದರ್ ರಾಜ ಮತ್ತು ಮುಜರ್ ಮನೆ ಪ್ಲೇಯರ್ಸ್ ಹೋದಾರ ಕರೆ ಅಂದ್ರು ಆಡ್ಬೇಕಲ್ಲ ಹೋಗಿ ಅಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಕತಿ. ಲೆಟ್ಸ್ ಗೆದ್ದಾರಲ್ಲ ಅಪ್ರಿಸಿಯೇಷನ್ ಕೊಡೋಣ. ಓಕೆ, ಅದೇ ಥರ ಇವತ್ತು ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಆಡಿ ನಮ್ಮ ಇಂಡಿಯಾ ಟೀಮ. ಟಾಸ್ ಗೆದ್ದು ಇವತ್ತು ಆಲ್ಮೋಸ್ಟ್ ಜಿಂಬಾಬ್ವೆ ನಮ್ಮ ಇಂಡಿಯಾದ ಫಸ್ಟ್ ಬ್ಯಾಟಿಂಗ್ ಇತ್ತು. ಇದ್ದಾಗ ವೈಭವ್ ಸೂರ್ಯವಂಶಿ ಆ್ಯಂಡ್ ಅಭಿಷೇಕ್ ಶರ್ಮಾ ಓಪನಿಂಗ್ ಅಂದ್ರೆ ಗೊತ್ತಿದ್ದ ನಿಮ್ಗೆ. ಮತ್ತೆ ಈ ಸಲ ಅಭಿಷೇಕ್ ಶರ್ಮಾ ಮತ್ತೆ ಡಿಸಪಾಯಿಂಟ್ ಮಾಡಿರೋತ್ತ, ಒಟ್ಟು ಆಡಲಿಲ್ಲ. ಈ ವೈಭವ್ ಇದೇನೋ ಅಭಿಷೇಕ್ ಶರ್ಮಾ ಏನಾಯ್ತು ಅನ್ನೋದು ಅರ್ಥವಾಗ್ತೈತೆ. ಮೊದಲು ನೋಡ್ರ ಬಯೋಲೆಟ್ರಿಕಲ್ ಹೊಡಿತಿರು, ವರ್ಲ್ಡ್ ಕಪ್ ಪೂರ ಕೈ ಕೊಟ್ಟರು. ಈಗ ಬಯೋಲೆಟ್ರಿಕಲ್ ಒಳಗೂ ಕೈ ಕೊಡ್ಲತ್ತಾರ. ಹಿಂಗೆ ಆತತಿಕೋ ನಂಗೆ ಯಾಕೋ ಬರ್ತೈತಿ. 3 ಮ್ಯಾಚ್, 1 ಮ್ಯಾಚ್, 2 ಮ್ಯಾಚ್ ಹೋದ. ಮುಂದಿನ ಮ್ಯಾಚಿಗೆ ಆಲ್ಮೋಸ್ಟ್ ರನ್ ಬರೋ ಸಾಧ್ಯತೆ ಭಾಳ ಅದಾವ. ಓಕೆ, ಇದಕ್ಕೆ ಮತ್ತಿಂದ್ರ ಸ್ಟಾರ್ಟ್ ಆಯ್ತು. ಏನಂದ್ರೆ ಯಾವ ಮ್ಯಾಚ್ ಕೈಯಿಂದ ಬಿಟ್ಟೋಕಿರತ್ತೆ ನೋಡು ಅಂಥ ಮ್ಯಾಚ್ನಾಗ, ಡಿಸೈಡ್ ಮ್ಯಾಚ್ನಾಗ ಆಡಂಗಿಲ್ಲ. ಏನು ಕಾಂಚಿ ಪಿಂಚಿ ಸಾಲೆ ಮಾಡ್ತಾವ ಅಂಥ ಮ್ಯಾಚ್ನಾಗ ಭಾಳ ನೋಡ್ತಿದ್ದು. ಭಾಳ ಸ್ಕೋರ್ದು ಅಭಿಷೇಕ್ ಶರ್ಮಾದು. ಸೊ ಅದಕ್ಕೆ ಅದೇ ಥರ 3ನೇ T20 ಮ್ಯಾಚ್ನಾಗ ಇವು ರನ್ ಬರೋ ಸಾಧ್ಯತೆ ಭಾಳ ಐತಿ. ಸೊ ಬ್ಯಾಕ್ ಟು ಇವತ್ತಿನ ಮ್ಯಾಚಿಗೆ ಬರೋಣ. ವೈಭವ್ ಸೂರ್ಯವಂಶಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವತ್ತಿನ ಮ್ಯಾಚ್ನ ಅಂತರು 9 ಬಾಲಿಗೆ 20 ಅಣ್ಣ ಬಿಡಾವಲ್ಲ. ಅಭಿಷೇಕ್ ಶರ್ಮಾ ಕಡೆ ಔಟ್ ಆದ್ರೆ ಇನ್ನೊಂದು ಕಡೆ ನಾನಂತರೂ ಗುತ್ತನತಿ ಬಡ್ದ 9 ಬಾಲಿಗೆ 20 ರನ್. ಈ ಪರಿ ಹೊಡೆದಂದ್ರೆ ಅಣ್ಣ ಮ್ಯಾಚೇ ಬೆಳೆಸ್ಬೇಕು. ಈ ಬ್ಯಾಟಿಂಗ್ ಅಂತೂ ಬರೀ 15 ವಯಸ್ಸಿಗೆ ಈ ಬ್ಯಾಟಿಂಗ್ ಅಂತೂ ನಮ್ಗೆ 15 ವಯಸ್ಸಿಗೆ 6ಗೆ ಹೊಡ್ಲಿಕ್ಕೆ ಬರ್ತಿರ್ಲಿಲ್ಲ. ಅಂಥದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ನಾಗ ಹೋಗಿ ಜಿಂಬಾಬ್ವೆದ ಹೋಗಿ ಹೊಡ್ಲತ್ತ. ಓಕೆ, ನೆಕ್ಸ್ಟ್ ವೈಭವ್ ಸೂರ್ಯವಂಶಿ ಔಟಿಗಿಂದ ಈ ಕಡೆ ನಮ್ಮ ಕ್ಯಾಪ್ಟನ್ ಸರ್ಪಂಚ್ ಸಾಬ್ ಅವ್ರು ಏನೈತಿ ಇಶಾನ್ ಕಿಶನ್ ಬಂದರು. ನಂಗೆ ಯಾಕೋ ಶ್ರೇಯಸ್ ಅಯ್ಯರ್ ಮೊನ್ನೆ ಎಲ್ಲ ಆಡಾರ್ ಬಿಡ್ಕರೆ ಅಟ್ ಇಂಪ್ರೆಸಿವ್ ಆಗುತ್ತೆ. ಆಗ್ಲತ್ತಿಲ್ಲ ಯಾರೋ ಶ್ರೇಯಸ್ ಅಯ್ಯರ್ ಆಡಿದ್ದು. ಅದಕ್ಕೆ ಅವ್ರ ಕೆಪಾಸಿಟಿ ಹೆಂಗೈತೆ ಅಂದ್ರೆ, ನೀವು ಅವ್ರು 20 ಬಾಲಿಗೆ 40, 45, 50 ಬಿಡುವಂಥ ಜಾಗದಾಗ 20 ಬಾಲಿಗೆ ಬರೀ 25 ರನ್ ಹೊಡೆದಾರ ಶ್ರೇಯಸ್ ಅಯ್ಯರ್. ಅದು ಬಿಡ್ರಿ ಟೀಮ್ ಸ್ಕೋರ್ 200 ತನಕ ಹೋಗೈತಿ. ಪರ್ಸ್ನಲ್ ಇಂಡಿವಿಜುವಲ್ ಸ್ಕೋರು, ಇಂಡಿವಿಜುವಲ್ ಸ್ಟ್ರೈಕ್ ರೇಟ್ ಅದು ಬಂದು ಬರ್ತೈತೆ. ಕ್ಯಾಪ್ಟನ್ ಆಗಿ ಅದನ್ನ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಯ್ತು ಶ್ರೇಯಸ್ ಅಯ್ಯರ್. ಸೊ ಓಕೆ ಕಡೆ ಮೊನ್ನೆ ODIದಾಗ ಆಡಿದ್ರು, T20 ಆಡಿದ್ರು. ಒಂದು ಎಕ್ಸಾಂಪಲ್ಸ್ ಕೊಡ್ನು. ಮೊನ್ನೆ 1ನೇ T20ಗೆ 2ನೇ T20ಗೂ ಹಂಗೆ ಮಾಡಿದ್ರು. ಸೊ 3ನೇ T20 ಒಳಗೆ ಕಂಬ್ಯಾಕ್ ಮಾಡಲಿ ಅಂತೇಳಿ ನಮ್ಮ ಆಶಯ ಅಷ್ಟೇ. ಇನ್ನು ನೆಕ್ಸ್ಟ್ ಬಿಟ್ರೆ ನಮ್ಮ ಇಶಾನ್ ಕಿಶನ್ ಅಂದರು ಕ್ಲಚ್ ಲೆವೆಲ್. ಆಲ್ಮೋಸ್ಟ್ ಎಲ್ಲರೂ ಏನ್ಲತ್ತಿರಂದ್ರೆ ಇನ್ನು ಮ್ಯಾಂತ್ರ ಇದೊಂದು ಯಾರು ಇಶಾನ್ ಕಿಶನ್ನ ಟೀಮಿಂದ ಹೊರ ತೆಗಿಸ್ಬೇಕಂತ ಭಾಳ ಮಂದಿ ಮಾತಾಡ್ಲತ್ತಿದ್ರು. ಆಲ್ಮೋಸ್ಟ್ ನಾವು ಅದನ್ನ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೆ ಅಟ್ ಪಕ್ಕ ಆಡಲಿಲ್ಲ. ಮೊನ್ನೆ ಮ್ಯಾಚ್ನಾಗ ಪಕ್ಕ ಆಡಲಿಲ್ಲ. ಈಗ ಅದು ಇವತ್ತು ಆಡ್ತಾರೆ ಅನ್ಕೊಂಡ್ರೆ ಇವತ್ತು ಆಡಿದ್ರು. ಇವತ್ತು ಆಡಿದಿರ್ತಿಕೋ ಇನ್ನೊಂದು 10 ಮ್ಯಾಚ್ದಾಗ ಟೀಮ್ ನಾವು ಪಕ್ಕ ಹಚ್ಕೋರಿ ಹೆಸರು. ಹಂಗೈತೆ ಇಂಡಿಯಾ ಟೀಮ್ನಾಗ. ನೀವು ಒಂದು 10 ಮ್ಯಾಚ್ ಇದು ಮಾಡ್ರೆ 9 ಮ್ಯಾಚ್ ಚಲೋ ಆಡಲಿಲ್ಲ, 10ನೇ ಮ್ಯಾಚ್ ಚಲೋ ಆಡಿದ್ರೆ ಇನ್ನೊಂದು 10ನೇ ಮ್ಯಾಚಿಗೆ ನೀವು ಫಿಕ್ಸ್. ಹಂಗೆ ಅದೇ ಥರ 80 ರನ್ ಹೊಡೆದಿದ್ದು ಇಶಾನ್ ಕಿಶನ್. ಇನ್ನೊಂದು ನಮ್ಮ ಇಂಡಿಯಾ ಟೀಮ್ ಪಿಕಪ್ ಪ್ಲೇಯರ್ ಅಂದ್ರೆ ಯಾರು ತಿಲಕ್ ವರ್ಮಾ. ಮೊನ್ನೆ ಹಿಡಿದು ಬಯಲತ್ತಿದ್ವಿ ತಿಲಕ್ ವರ್ಮಾ ಹಂಗೆ. ತಿಲಕ್ ವರ್ಮಾ ಸ್ಲೋ ಆಡ್ತಾರೆ, ತಿಲಕ್ ವರ್ಮಾ ಹಂಗೆ ಆಡ್ತಾರೆ, ಹಿಂಗೆ ಆಡ್ತೈತಿ. ಇವತ್ತು ತಿಲಕ್ ವರ್ಮಾ ಬೆಸ್ಟ್ ನಾಕ್ ಬಂದೈತಿ ಇವತ್ತು. ಸೊ ಟೋಟಲ್ 60 ರನ್ ಹೊಡೆದಿದ್ದು ತಿಲಕ್ ವರ್ಮಾ. ಇನ್ನು ಉಳ್ಕಿದ್ರು ಅಟ್ಯಾಕ್ ಕಾಂಚಿ ಪಿಂಚಿ ಕಾಂಟ್ರಿಬ್ಯೂಷನ್ ಕೊಟ್ಟರು. ಎಲ್ಲ ಸೇರಿ ನಮ್ಮ ಇಂಡಿಯಾ ಟೀಮ್ ಹೊಡೆದಿದ್ದು 219 ರನ್. ಇವತ್ತು ಇಂಡಿಯಾ ಟೀಮ್ ಕಡೆ ಬಾಲಿಂಗ್ ಒಳಗೆ ಒಂದು ಡೆಬ್ಯೂ ಆಕೈತೆ. ಯಾರಂದ್ರೆ ಅದು ಯಶ್ ರವಿ ಸಿಂಗ್ ಠಾಕೂರ್. ಡೆಬ್ಯೂ ಮ್ಯಾಚ್ ಒಳಗೆ 2 ವಿಕೆಟ್ ಇಂಪ್ರೆಸಿವ್ ಆಗಿ ಬಾಲಿಂಗ್ ಮಾಡಿದ್ರು. ಆಲ್ಮೋಸ್ಟ್ ನನ್ನ ಪ್ರಕಾರ ಇದು ಏನಂದ್ರೆ ಟೀಮ್ ಏನರ VVS ಲಕ್ಷ್ಮಣ್ ಅವರ ಚೂಸ್ ಮಾಡಿದ್ರೆ ಈ ಟೀಮ್ ಬೇರೆ ಇರ್ತಿತ್ತು. ಇವ್ರ ಬಾಲಿಂಗ್ ಹಿಂಗಂತೂ ಇರ್ತಿರ್ಲಿಲ್ಲ.
ಇದು ಗಂಭೀರ್ ಆ್ಯಂಡ್ ಅಜಿತ್ ಅಗರ್ಕರ್ ಸೆಲೆಕ್ಟ್ ಮಾಡಿ ಟೀಮ್ ಇಂಡಿಯಾ. ಓಕೆ, ಅವ್ರು ಕೋಚ್ ಇಲ್ಕರೆ ಸೆಲೆಕ್ಟ್ ಮಾಡಿದ್ದು ಯಾರು? ಗಂಭೀರ್ ಆ್ಯಂಡ್ ಅಜಿತ್ ಅಗರ್ಕರ್. ಅದ್ರ ಸಂಬಂಧ ಈ ಯಶ್ ಠಾಕೂರ್ ಮತ್ತು ಇರ್ಬಿಡ ಹೊಸ ಪ್ರತಿಭೆ ಒಳಗೆ ಬರ್ಬೇಕಾರೆ ಹೊಸ ಪ್ರತಿಭೆ ಜೋಡೆ ಯಾರ್ಯಾರು ಹಳೆ ಬಾಲರ್ ಇರ್ತದೆ ಚಂದ ಇರ್ತದೆ ನನ್ನ ಪ್ರಕಾರ. ಏನ್ ಮಾಡ್ದ ಈಗ ಸದ್ಯ ಹಳಿ ಬಾಲರ್ ಯಾರು ಗೊತ್ತಾ? ಮಯಾಂಕ್ ಯಾದವ್ ಹಳಿ ಬಾಲರ್. ಐ ಹೋಪ್ ನನ್ನ ಪ್ರಕಾರ ಇವತ್ತು ನಿಮ್ಗೆ ಯಾರು ಇವತ್ತು ಆಡಿದ್ದು? ಮಯಾಂಕ್ ಯಾದವ್ ಆಡಿದ್ರ, ಮತ್ತು ಮಯಾಂಕ್ ಯಾದವ್ ಯಶ್ ಠಾಕೂರ್ ಒಬ್ರು ಆಡಿದ್ರು, ಮತ್ತು ಮಯಾಂಕ್ ಯಾದವ್ ಇದು ಮತ್ತು ಪ್ರಿನ್ಸ್ 3 ಮಂದಿ ಆಡಿದ್ರು. ಮಯಾಂಕ್ ಯಾದವ್, ಪ್ರಿನ್ಸ್ ಯಾದವ್ ಮತ್ತು ಯಶ್ ಠಾಕೂರ್. ಮಯಾಂಕ್ ಯಾದವ್, ಪ್ರಿನ್ಸ್ ನೋಡ್ರಿ ಒಂದೇ ಟೀಮ್ನಾಗ ಇಬ್ಬರು ಪ್ಲೇಯರ್ ಯಾದವ್ ಅತ್ತೆ. ಇನ್ನು ಕುಲ್ದೀಪ್ ಯಾದವ್ ಇದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಅದಕ್ಕೆ 3 ಮಂದಿ ಯಾದವ್ಗಳು ಹಾಕಿದ್ರು. ನೆಕ್ಸ್ಟ್ ಲೆವೆಲ್ ಬಿಟ್ಬಿಟ್ರಿ. ಬ್ಯಾಟಿಂಗ್ ಅಲ್ಲ, ಬಾಲಿಂಗ್ ಅಲ್ಲ ಯಶ್ ಠಾಕೂರ್ 2 ವಿಕೆಟ್, ಮತ್ತು ಅದ್ರ ಜೋಡೆ ಮಯಾಂಕ್ ಯಾದವ್ ಸೂಪರ್ ಬಾಲಿಂಗ್ ಎತ್ತಬೇಕು. ಪೇಸ್ ಜೋಡೆ ಈಗ ಒಂದು ಸ್ವಲ್ಪ ಲೈನಲ್ಲಿ ಅಂತ ಹಿಡಿದು ಕಲ್ತಾರೋ ಸೂಪರ್ ಬಾಲಿಂಗ್ ಹತ್ರೋಗಂತರು. ಯಶ್ ಠಾಕೂರ್ ಸ್ಟೋರ್ ಅಂತೂ ಇಟ್ಟು ಡಿಸ್ಟ್ರಕ್ಟಿವ್ ಅಂದ್ರೆ ಆಡಾಗಿರ್ಬೇಕು ಪ್ಲೇಯರ್ಗಳಿಗೆ, ಹಂಗೆ ಸ್ಲೋರ್ ಅನ್ನೋದು ಹೋಗಿತ್ತಾರೋ. ಸೊ ಇಂಪ್ರೆಸಿವ್ ಬಾಲರ್ ಕಂಡು ಬಂದ್ರೆ ಈ ಸೀರೀಸ್ದಾಗಂತರು. ಇನ್ನು ಮುಂದೆ ಬರುವಂಥ ಮ್ಯಾಚ್ ಏನೈತಿ, ಮುಂದೆ ಇವ್ರನ್ನ ಹಾಕೋತಾರೆ. ಅದಕ್ಕೆ ನನ್ನ ಪ್ರಕಾರ ಹಾಕೋತಾರೆ ಅಂದ್ರೆ ಈ ಟೀಮ್ ಅದಿರ್ತ ಇಂಥದ್ರೊಳಗೆ ಆಡಿಸಿ ನೋಡ್ತಾರೋ. ನನ್ನ ಪ್ರಕಾರ ಇನ್ನೊಂದು ಮ್ಯಾಚ್ ಐತಿ. ಹಂಗಿದ್ರು ಆಲ್ಮೋಸ್ಟ್ ಈ ಸೀರೀಸ್ದವ್ರಿಗೆ ಅಂದ್ರೆ ಈ ಸೀರೀಸ್ ಮಾಡ್ತಾರೋ. ಮುಂದೇನೈತಿ ಒಮ್ಮಿಗೆನ ಯಾರು ಇಂಥ ಯಾರು ಸಣ್ಣ ಟೀಮ್ ಎಲ್ಲ ಇಲ್ಲಿಕರೆ ಟೀಮ್ ಅಲ್ಲಿ ಹಿಂಗಿರ್ತಾರೋ, ಸೊ ಆ ಟೀಮ್ನಾಗ ಸೆಲೆಕ್ಟ್ ಮಾಡ್ತಾರೋ, ಮೇನ್ ಟೀಮ್ನಾಗ ಸೆಲೆಕ್ಟ್ ಮಾಡ್ತಾರೋ ಡೌಟ್. ಸುಮ್ಮಿದು ಹುಡುಕಿದ ಮನೆ ಆಡೋ ಪ್ಲೇಯರ್ಸ್ಗಳು ಸ್ವಲ್ಪ ರೆಸ್ಟ್ ಕೊಡ್ಲಾಕ ಐತಿ. ಈ ಪ್ಲೇಯರ್ ಇಡ್ಸಿದಾಗ ಅಂದ್ರೆ ಜಿಂಬಾಬ್ವೆ ಮೇಲೆ ಐತೆ ಇವ್ನ ಆಡ್ಸ್ಲತ್ತಾರೋ. ಈ ಜಾಗದ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಥರ ಜಗದನ್ನ ಬೇರೆ ಟೀಮ್ ಸ್ಕ್ವಾಡ ಬೇರೆ ಇರ್ತಿತ್ತು. ಜಿಂಬಾಬ್ವೆ ತೀವ್ರ ಬಿಟ್ಟಾರ ಅಷ್ಟೇ. ಇನ್ನೇನಕ್ಕೆರೋ ಅವರು ಸ್ವಲ್ಪ ರೆಸಿಸ್ಟೆನ್ಸ್ ತೋರಿಸಿದ್ರು. ಇಲ್ಲ ನಾವು ಏನು ಮಾಡ್ತೀವಿ ಅನ್ನೋರು ಸ್ವಲ್ಪ ಅಂಜಿಕೆ ಹಾಕಿದ್ರು. 2 ಓವರಿಗೆ 1 ವಿಕೆಟ್ ಇಲ್ಲಾರ್ದು 16 ನೋಡ್ರಿ, ಯಾವಾಗ ಒಂದೊಂದು ವಿಕೆಟ್ ಬಿದ್ದು ಒಟ್ಟರು ಪೆವಿಲಿಯನ್ ಕಡೆ ಹಾದಿ ನೋಡಿದ್ರೆ ಒಟ್ಟರು ಒಬ್ಬರು ಬಿಡಲಿಲ್ಲ. ಈ ಕಡೆ ಬೆನ್ ಕರನ ಮತ್ತು ರಿಯಾಲ್ ಬರ್ನ ಮತ್ತು ಸಿಕಂದರ್ ರಾಜಾ ಇವ್ರು ಮೇನ್ ಇದ್ರಿ ಟೀಮ್ನಾಗ. ಯಾರು ಪಕ್ಕ ಆಡಲಿಲ್ಲ. ಇವತ್ತೆಲ್ಲ ಸೇರಿ 129 ರನ್ ಬೆಳೆದಿದ್ದು ಜಿಂಬಾಬ್ವೆ ಟೀಮ. ಇದ್ರ ಮೂಲಕ 2ನೇ ಸಲ ಈ ಸೀರೀಸ್ ಒಳಗೆ ಜಿಂಬಾಬ್ವೆ ಸೋತಿದ್ದು ಇಂಡಿಯಾ ಟೀಮ್ ವಿರುದ್ಧ. ಸೊ ಇದ್ರ ಮೂಲಕ ಏನೈತಿ, ನಮ್ಮ ಇಂಡಿಯಾ ಟೀಮ ಟೋಟಲ್ 2 ಮ್ಯಾಚ್ ಗೆಲ್ಲುವ ಮೂಲಕ 3 ಮ್ಯಾಚಿನ T20 ಸೀರೀಸ್ ಒಳಗೆ 2 ಮ್ಯಾಚ್ ಗೆಲ್ಲುವ ಮೂಲಕ ಸೀರೀಸ್ನ ವಶಪಡಿಸ್ಕೊಂಡೈತಿ. ಇಟ್ ಈಸ್ ಅ ಗುಡ್ ನ್ಯೂಸ್ ಆಫ್ಟರ್ ಹೆವಿ ಬ್ಯಾಡ್ ಮ್ಯಾಚಸ್. ಐರ್ಲೆಂಡ್ ಇಂಗ್ಲೆಂಡ್ ಆದಮೇಲೆ ಫಸ್ಟ್ನೇ ಸೀರೀಸ್ ವಿನ್ ನಮಗಿದು ಇಂಡಿಯಾ ಟೀಮಿಗೆ. ಸೊ ಇಟ್ ಈಸ್ ಅ ಸೆಲೆಬ್ರೇಷನ್ ಡೇ ಅಂತ ಹೇಳ್ಬೇಕು ಇವತ್ತು ನಮ್ಮ ಇಂಡಿಯಾ ಟೀಮಿಗೆ ಸೀರೀಸ್ ಗೆದ್ದಂತರು. ಸೊ ಇನ್ನೊಂದು ಮ್ಯಾಚ್ ಐತಿ ನಾಳೆ. ಸುಮ್ಮ ಫಾರ್ಮ್ಯಾಲಿಟೀಸ್ ಬಂದು ಆಡ್ದಂಗೆ ಅಲ್ಲಿ ಬಿಟ್ರೆ ನಾಳೆ ಅಂತ ಮ್ಯಾಚ್ ಏನು ಹುಡುಕಿಲ್ಲ. ಸೊ ನಾಳೆ ಏನು ಮಾಡ್ತಾರೆ ನೋಡು, ಏನು ಅಪ್ಸೆಟ್ ಮಾಡಕ್ಕೆ ಬರ್ತಾರೆ. ಜಿಂಬಾಬ್ವೆ 3-3 ವೈಟ್ ವಾಶ್ ಮಾಡ್ತಾರೆ ನಮ್ಮ ಇಂಡಿಯಾ ಟೀಮ್ ಅವ್ರು ನೋಡು. ಸೊ ಇದು ಇಷ್ಟ ಆಯಿತು ಈ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಯಿತು. ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.